ನಮಸ್ತೆ ಫ್ರೆಂಡ್ಸ್, ಇವಾಗ ನಾನು ನಿಮಗೆ ಏನು ತಾರ್ ರೋಡ್ ತೋರಿಸ್ತಾ ಇದ್ದೀನಿ. ಈ ತಾರ್ ರೋಡಿಂದ ನಿಮಗೆ ಇದೇನು ತಾರ್ ರೋಡ್ ತೋರಿಸ್ತಿದ್ದೀನ ನಿಮಗೆ. ಈ ಟಾರ್ ರೋಡಿಂದ ನಿಮಗೆ ನಕಾಶ ದಾರಿಯಲ್ಲಿ ನಿಮಗೆ 1 ಕಿಲೋಮೀಟ್ರ್ ಹೋಗಬೇಕು. ಈ 1 ಕಿಲೋಮೀಟ್ರ್ ಹೋದ ನಂತರ ನಿಮಗೆ ಒಂದು ಒಳ್ಳೆ ಜಮೀನು ಸಿಗುತ್ತೆ. ಆ ಜಮೀನು ಈಗ ತೋರಿಸ್ತೀನಿ ನೋಡಿ. ನಕಾಶ ದಾರಿ ಇದು. ವೆಹಿಕಲ್ ಹೋಗೋದಕ್ಕೆ ಯಾವುದೇ ಥರ ಸಮಸ್ಯೆ ಇಲ್ಲ, ಭಾಳ ನೀಟ್ ಆ್ಯಂಡ್ ಕ್ಲೀನ್ ಇದೆ. ಇಲ್ಲಿಂದ ಹೋದ್ಮೇಲೆ ನಮಗೆ 4.5 ಎಕರೆ ಜಮೀನು ಸಿಗುತ್ತೆ ಮತ್ತು ನಿಮಗೆ 2 ಎಕರೆ ಜಮೀನು ಸಿಗುತ್ತೆ. 2 ಎಕರೆ ಬೇಕಂದರೆ 2 ಎಕರೆ, ಇನ್ನೊಂದು 4.25 ಎಕರೆ ಒಂದು ಜಮೀನು ಸಿಗುತ್ತೆ. ದಾರಿಗೆ ಯಾವುದೇ ಥರ ಸಮಸ್ಯೆ ಇಲ್ಲ. ಇನ್ನು JCPಯಲ್ಲಿ ಬೇಕಾದ್ರೆ ಇನ್ನೂ ಸ್ವಲ್ಪ ಡೆವಲಪ್ ಮಾಡ್ಕೊಬೋದು ಆರಾಮಾಗೆ. ಯಾಕಂದರೆ ಈಗ ಗಿಡ ಅಂದಮೇಲೆ ಆ ಕಡೆ ಈ ಕಡೆ ಬೆಳೆದಿರುತ್ತೆ. ಇದನ್ನೆಲ್ಲ ನೀಟ್ ಮಾಡಿಕೊಂಡ್ರೆ ನಿಮಗೆ 30 ಫೀಟ್ ರೋಡ್ ಸಿಗುತ್ತೆ. ನಿಮಗೆ ಏನು ಸಮಸ್ಯೆನೇ ಇಲ್ಲ. ಈಗ ನಾವು ನಿಮಗೆ 2 ಎಕರೆ ಭೂಮಿನ ನಾನು ತೋರಿಸ್ತೀನಿ. ಮೊದಲನೇದಾಗಿ ನೋಡಿ ಫ್ರೆಂಡ್ಸ್, ನಾವು ಇವಾಗ 2 ಎಕರೆ ಜಮೀನಿಗೆ ಬಂದಿದ್ದೀನಿ. ನಿಮಗೆ ದಾರಿ ಪಕ್ಕದಲ್ಲಿ ಒಳ್ಳೆ ರೆಡ್ ಸಾಯಿಲ್ ಇರುವಂಥ ಭೂಮಿ. ಇಲ್ಲಿದ್ದು ತಾರ್ ರೋಡ್ ನಮಗೆ ನಮಗೆ ಒಂದು 200 ಮೀಟ್ರ್ ಆಗುತ್ತೆ ಅಷ್ಟೇ ತಾರ್ ರೋಡು. ನೋಡಿ ವಿಲೇಜ್ ಎಷ್ಟು ನಿಯರ್ ಇದೆ ನೋಡಿ. ಈಗ ಕಾಣ್ತಾ ಇದೆಯಾ, ಇದೆಲ್ಲ ವಿಲೇಜು. ಇಲ್ಲಿ ಸುಮಾರು ನಮಗೆ ಒಂದು 800 ಮನೆ ಇಲ್ಲಿರುತ್ತೆ ನೋಡಿ. ಮಣ್ಣಿನ ವಿಷಯಕ್ಕೆ ಬಂದರೆ ರೆಡ್ ಸಾಯಿಲ್ ಎಷ್ಟು ಕೆಂಪು ಇದೆ ನೋಡಿ. ಮಣ್ಣು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸಾಯಿಲು. 2 ಎಕರೆ ಪ್ರಾಪರ್ಟಿ. ದಾರಿಗೆ ಸಮಸ್ಯೆ ಇಲ್ಲ, ದಾರಿಗೆ ಅಟ್ಯಾಚ್ ಆಗಿದೆ. ಮೊನ್ನೆ ರೈತರು ಇದರಲ್ಲಿ ತೊಗರಿ ಬೆಳೆದಿದ್ರು, ತುಂಬ ಚೆನ್ನಾಗಾಗಿತ್ತು. ಭೂಮಿ ಲೆವೆಲ್ಲಾಗಿದೆ, ಅಚ್ಚುಕಟ್ಟಾದಂಥ ಭೂಮಿ. ನಮಗೆ ಇಲ್ಲಿದ್ದ ಹೈವೇ ಬಂದುಬಿಟ್ಟು ಬೆಂಗಳೂರು ಟು ನಮ್ಮ ಚಳ್ಳಕೆರೆ ಹೈವೇ, ಹಿರಿಯೂರು ಟು ಚಳ್ಳಕೆರೆ ಹೈವೇ ಕೇವಲ 8 ಕಿಲೋಮೀಟ್ರ್ ಆಗುತ್ತೆ. 8 ಕಿಲೋಮೀಟ್ರ್ ಆಗುತ್ತೆ. ನಾವು ಸರಿಯಾಗಿ ಕಿಲೋಮೀಟ್ರನ್ನ ನಾವು ಹೇಳೋದಾದರೆ 8 ಕಿಲೋಮೀಟ್ರ್ ಆಗುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ ಸಾಯಿಲ್. ನಾನು ಯಾವುದೇ ಸಾಯಿಲ್ನ ನಾನು ಚೆನ್ನಾಗಿದೆ ಅಂತ ಹೇಳೋದಿಲ್ಲ. ನನಗೆ ಇಷ್ಟ ಆಗಬೇಕು, ನಮ್ಮ ಪ್ರಿಯ ವೀಕ್ಷಕರಿಗೆ ಇಷ್ಟ ಆಗಬೇಕು, ಆ ಥರ ಭೂಮಿನ ನಾನು ಸೆಲೆಕ್ಷನ್ ಮಾಡಿ ನಿಮಗೆ ಮನಸ್ಸು ಸಂತೋಷ ಆಗೋ ಥರ ಕೊಡ್ತೀನಿ. ಇದು ಒಳ್ಳೆ ರೀಸನೇಬಲ್ ರೇಟಲ್ಲಿ ಕೊಡ್ತೀನಿ. ನೀವು ನಾನು ಕೊಟ್ಟಂಥ ಭೂಮಿನ ನೀವು ನೆನೆಸ್ಕೊಬೇಕು. ಯಾಕಂದರೆ ನಾವು ಶಾಶ್ವತ ಅಲ್ಲ, ಆದರೆ ಭೂಮಿ ಶಾಶ್ವತ. ನಾವು ಕೊಟ್ಟಂಥ ಭೂಮಿ, ನೀವು ಕೊಟ್ಟಂಥ ಹಣ, ಅದಕ್ಕೆರಡಕ್ಕೂ ಒಳ್ಳೆ ಮ್ಯಾಚ್ ಆಗಬೇಕು. ತುಂಬ ಚೆನ್ನಾಗಿದೆ ನೋಡಿ, ಅನುಕೂಲವಾದಂಥ ಭೂಮಿ. ಈ ಸ್ಕ್ವೇರ್ ಇದೆ ಭೂಮಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಒಳ್ಳೆ ಅನುಕೂಲ. ರೆಡ್ ಸಾಯಿಲು. ಯಾವುದೇ ಆದಂಥ ನೀವು ಒಂದು ಅನುಕೂಲ ಅಂತ ಬಂದಮೇಲೆ ಇಂಥದನ್ನು ನೀವು ಚಾಯ್ಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ ರೆಡ್ ಸಾಯಿಲ್. ನಂತರ ಇಲ್ಲಿಂದ ನಾವು ಇನ್ನು ಒಂದು 500 ಮೀಟ್ರ್ ಮುಂದೆ ಹೋದರೆ, 500 ಮೀಟ್ರ್ ಬೇಕಾಗಿಲ್ಲ, ಒಂದು 300 ಮೀಟ್ರ್ ಮುಂದೆ ಹೋದರೆ ನಿಮಗೆ 4 ಎಕರೆ 35 ಗುಂಟೆ ಮತ್ತೆ ಜಮೀನು ತೋರಿಸ್ತೀನಿ. ಅದು ತುಂಬ ಚೆನ್ನಾಗಿದೆ ಸಾಯಿಲ್ ನೋಡಿ. ಈ ದಾರಿಯಿಂದ ಬಂದ ಮೇಲೆ ನಮಗೆ ಇಲ್ಲಿ 4 ಎಕರೆ 35 ಗುಂಟೆ ಬರುತ್ತೆ. ತುಂಬ ಅಂದವಾದಂಥ ಮಣ್ಣು ನೋಡಿ. ಸಾಯಿಲ್ ನೋಡಿ ಹೇಗಿದೆ, ಮರುಪು ರೆಡ್ ಸಾಯಿಲು. ಇದೇನು ಬೇಸಾಯ ಆಗಿಲ್ವೋ, ಈ ಒಂದು ಬದದಿಂದ ಈ ಕಡೆ ಬದ ಬರುತ್ತೆ, ಬಂದಿದ್ದ ಕೊನೆಯವರೆಗೂ. ಅಲ್ಲೇವರೆಗೂ ಇದು ತುಂಬ ಚೆನ್ನಾಗಿದೆ. ಪೂರ್ವ ಪಶ್ಚಿಮ ಉದ್ದ ಜಾಸ್ತಿ ಇದೆ. ಉತ್ತರ ದಕ್ಷಿಣ ನಮಗೆ ಒಂದು 200 ಅಡಿ ಬರುತ್ತೆ. ಉತ್ತರ ದಕ್ಷಿಣ ಲೆಂತ್ ಇದೆ. ಒಳ್ಳೆ ಸಾಯಿಲು, ರೆಡ್ ಸಾಯಿಲು. ಒಳ್ಳೆ ಕುರಿಗಿರಿ ಎಲ್ಲ ಮೇಯ್ತಾ ಇದ್ದಾವೆ. ಒಳ್ಳೆ ಪರಿಸರ. ಒಳ್ಳೆ ಒಂದು ಕೋಳಿ ಫಾರಮ್ ಮಾಡೋಂಥವ್ರಿಗೆ, ಒಳ್ಳೆ ತೋಟ ಮಾಡೋಂಥವ್ರಿಗೆ ಈ ಭೂಮಿ ಒಳ್ಳೆ ನೆಗೋಷಿಯಬಲ್ ರೇಟಲ್ಲಿ ಮಾಡಿಕೊಡ್ತೀನಿ. ನಿಮ್ಗೆ ಎಲ್ಲ ಥರ ಮಾಹಿತಿ ಕೊಡ್ತೀನಿ. ಇದು ಸಹ ಹೈವೇಗೆ ನಮಗೆ 7.5 8 ಕಿಲೋಮೀಟ್ರ್ ಆಗುತ್ತೆ.
ತುಂಬ ಚೆನ್ನಾಗಿದೆ. ಚಳ್ಳಕೆರೆ ಸಿಟಿ ಸಮೇತ ನಮ್ಗೆ ಇಲ್ಲಿಂದ 14ರಿಂದ 15 ಕಿಲೋಮೀಟ್ರ್ ಆಗುತ್ತೆ ಸಿಟಿ ಟೌನು. ಇಲ್ಲಿಂದ ಬೆಂಗಳೂರು 180 ಕಿಲೋಮೀಟ್ರ್ ಆಗುತ್ತೆ. ಎಲ್ಲ ಥರ ಮಾಹಿತಿ ಕೊಡ್ತೀನಿ. ರೇಟು ಸಹ ಒಳ್ಳೆ ರೇಟಲ್ಲಿ ಮಾಡಿಕೊಡ್ತೀನಿ. ನೀವು ಜಮೀನು ನೋಡಿ ಆಮೇಲೆ ಬೇಕಾದ್ರೆ ಮಾತುಕತೆ ಮಾಡೋಣ.